ವೀಕ್ಷಕ ಬಂಧುಗಳೇ, ಇದು ಮಾರಿ ಸುವರ್ಣ ಕುರಿ ಶಾಲೆಗೆ ಹೋಗ್ಕೊಂಡು ಯಾವ್ದು ಇದು ಪಟ್ಲಿ ದೊಡ್ಡದು. ನಮ್ಮ ಮಾಮರ್ ತಂದಿದ್ದು. ಅವ್ರು ಸಾಕಬೇಕಂತ ಅವ್ರ ಯಾವ ಇಲ್ಲ ಕುರಿ, ಅದಕ್ಕೆ ನಮ್ಮ ಹತ್ರನೇ ಬಿಟ್ಟಿದ್ದಾರೆ. ಮುಂಚೆ ಎಷ್ಟು ಕುರಿ? ನಾವು ದೊಡ್ಡ ಕುರಿ, ಅವು 2 ಮರಿ ತಂದಿದ್ವಿ. ಇವಾಗ ಇವೆರಡು ಇದಿರವು 5 ಮರಿ ಇದಾವೆ. ಹಾ, ಬಾ ಬಾ. ಇದು 4 ಇದ್ದಿತ್ತು. ಇದು ಒಂದ್ ಮರಿ ಸತ್ತೋತು. ಇದು 2 ಇದ್ದಿದ್ವು, 2 ದೊಡ್ಡವು ಇಲ್ಲೇ ಇದಾವೆ. 2 ಕುರಿಯಿಂದ 5 ಮರಿ ಆಗಿದೆ. ಹಾ, ಇದಕ್ಕೆ 30,000, ಇವೆರಡಕ್ಕೂ 30,000, ಇದಕ್ಕೆ 28,000 ಇಕ್ಕಿದ್ವಿ. ಅದಕ್ಕೂ 25,000 ಇಕ್ಕಿ. ಮತ್ತೆ ನೀವು ಕೊಡ್ತೀರಾ ಹೆಂಗೆ? ಇವಾಗ ಬೇಕಾದ್ರೆ ಕೊಡ್ತೀವಿ ಮರಿಗೂ. ಅವು 15 ಮರಿಗೂ ಒಂದು 15-20. ಇವಾಗ ದೊಡ್ಡ ಮರಿ ಇವೆರಡು ಕೊಡ್ತೀವಿ. ಇವಾಗ ದೊಡ್ಡ ಮರಿ ಇವೆರಡು ಬಿಟ್ಟು ಆ 3 ಕೊಡ್ತೀವಿ. ಅವು 15-20,000 ಹೇಳ್ತೀವಿ. ಇವು 20-25,000 ಹೇಳ್ತೀವಿ. ಇವು 25-30 ಹೇಳ್ತೀವಿ. ಇಲ್ಲ ಇದ್ರೆ ಅಷ್ಟೇ ರೇಟ್. ನಾಟಿ ಕುರಿ ಮೇಸದ್ಮೇಲೆ ನಮ್ ನಾಟಿ ಕುರಿ ಆದ್ರೆ 4 ಮೇಯಿಸಿದ್ರು ಇದೊಂದು ಮೇಯಿಸಿದ್ರೇನೆ ಮೇಲು. ಇವು 4 ಕುರಿ, ಅದು ಇದೊಂದೇ ಕುರಿ ಇದೆ. ಅದಕ್ಕೆ ಇದು ಮುಂಚೆ 3 ಇದ್ದಿತ್ತು, ಇವಾಗ 2 ಇದೈತೆ. ಬ್ಯಾರ್ಯಾರೆಲ್ಲ 6 ಕುರಿ 5 ಕುರಿ ಈತ ಅಂತ ಹೇಳ್ತಾರೆ. ನಮಗ್ ಗೊತ್ತಿಲ್ಲ. ನಮ್ಮ ಹತ್ರ 4 ಕುರಿ ಇದೈತೆ. 4 ಮರಿ ಇದೆ. ಪಟ್ಲಿ ಮರಿ ಮೇಸದ್ಮೇಲೆ ಬೀಡಿಂಗ್ ಕುರಿ ಮೇಸದ್ಮೇಲೆ ಪಟ್ಲಿ ಮರಿಗಳಾದ್ರೆ 10 ತಂದ್ರುನು ಇದು 1ಕ್ಕೆ ಸಮ. ಇದು 1 ಮರಿ ಇದ್ರೆ, ಅದು 1 ಮರಿ ಆದ್ರೆ 5,000ಕ್ಕೆ 8,000 ತರ್ಬೇಕು. ಅದ್ರಾಗೆ ಮೇಯಿಸಿದ್ರೆ 6 ತಿಂಗಳು ಮೇಯಿಸಿದ್ರೆ 5,000 ಲಾಭ ಬರ್ತೈತೆ. ಅದೇ ಕುರಿ ಇದ್ದ ಇದೊಂದು ಮೇಯಿಸಿದ್ರೆ 6 ತಿಂಗಳಿಗೆ ಮರಿ ಹಾಕಿದಾಗ 2 ಕುರಿ ಅಂದ್ರೂ 10,000 ಲಾಭ ಬರುತ್ತೆ. ಖರ್ಚೆಲ್ಲ ಹೋಗಿ 8,000 ಬರ್ಲಿ ಬಿಡ್ರಿ ಸಾಕು. ಇವಾಗ 2 ತಿಂಗಳು ಮರಿ ಹಾಲು ಕುಡ್ಸಿ ಬಿಡ್ಸಿದ್ಮೇಲೆ ಪಟ್ನಿ ತಕೊಂಡ್ಮೇಲೆ 5 ತಿಂಗಳು 10 ದಿನ ಆದ್ಮೇಲೆ ಈಚೆ 5-6 ತಿಂಗಳಿಗೆ 5-6 ತಿಂಗಳು ನಾರಿ ಸುವರ್ಣ ಮಾಡಿದ್ರೆ ಒಳ್ಳೆ ಲಾಭ ಇದೆ ನಿಮ್ಮ ಅನಿಸಿಕೆ. ಮತ್ತೆ ಎಲ್ಲ ಯಾರು ನೋಡ್ಕೊಂತ ನೀವು ಸ್ಕೂಲ್ ಹೋದಾಗ? ನಮ್ಮ ಅಪ್ಪ ಇರುತ್ತೆ ಜಾಸ್ತಿ. ಯಾರು ಇದು? ನಮ್ಮ ಅಪ್ಪಂದ ಎಲ್ಲ ಇದೆ. ನಾನ್ ಸ್ಕೂಲ್ ಇದ್ದ ಬಂದ್ಮೇಲೆ ನಾನೇ ಒಂದ್ ಸ್ವಲ್ಪ ಜೋಳ ಹಾಕಿ ರಾತ್ರಿ ಹುಲ್ಲು ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತಿವಿ. ನಾವು ಹುಲ್ಲು ಏನ್ರ ಕಟ್ ಮಾಡ್ತೀರಾ? ನಮ್ದು ಇನ್ನ ಅಪ್ಲಿಕೇಶನ್ ಹಾಕಿದೀವಿ ಕೃಷಿ ಇಲಾಖೆಗೆ, ಟ್ಯಾಪ್ ಕಟ್ರಿಗೆ. ಅದಿನ್ನ ಬಂದಿಲ್ಲ. ನಮ್ದು ರೇಷ್ಮೆ ಕತ್ತಿ ಐತಿ, ಅದ್ರಾಗ ಕಟ್ ಮಾಡಾಕಂತ.